ಇಂಗ್ಲೆಂಡ್ ವಿರುದ್ಧದ ಏಕದಿನ ಹಾಗೂ ಟಿ20 ಸರಣಿಗೆ ಟೀಂ ಇಂಡಿಯಾ ಪಟ್ಟಿ ಪ್ರಕಟಗೊಂಡಿದೆ. ಮುಂಬೈನಲ್ಲಿ ಇವತ್ತು ಬಿಸಿಸಿಐ ಹಾಗೂ ಲೋಧಾ ಸಮಿತಿ ಎರಡು ಸರಣಿಗೂ ಕೂಡ ಆಟಗಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿತು. ಟಿ20 ಹಾಗೂ ಏಕದಿನ ಸರಣಿಗೆ ವಿರಾಟ್ ಕೊಹ್ಲಿಯನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿತ್ತು. ಇನ್ನು ತಂಡದಲ್ಲಿ ಯುವರಾಜ್ ಸಿಂಗ್ಗೆ ಚಾನ್ಸ್ ಕೊಡಲಾಗಿದೆ. ಕನ್ನಡಿಗರಾದ ಮನೀಶ್ ಪಾಂಡೆ, ಕೆಎಲ್ ರಾಹುಲ್, ಶಿಖರ್ ಧವನ್, ಕೇದಾರ್ ಜಾಧವ್, ಹಾರ್ದಿಕ್ ಪಾಂಡ್ಯ ಸೇರಿದಂತೆ 11 ಆಟಗಾರರು ಏಕದಿನ ಪಂದ್ಯಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಟಿ20ಯಲ್ಲೂ ಕೂಡ ಬಹುತೇಕ ಇದೇ ಆಟಗಾರರು ಮುಂದುವರಿದಿದ್ದು ಆಶೀಶ್ ನೆಹ್ರಾ ಹಾಗೂ ಯಜ್ವೇಂದ್ರ ಚಹಲ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾವನ್ನ ಇವತ್ತು ಆಯ್ಕೆ ಮಾಡಲಾಗಿದೆ. ಮುಂಬೈನಲ್ಲಿ ಬಿಸಿಸಿಐ ಹಾಗೂ ಲೋಧಾ ಸಮಿತಿ ಸಭೆಯ ನಂತರ ಟೀಂ ಇಂಡಿಯಾದ ಆಟಗಾರರ ಪಟ್ಟಿಯನ್ನ ಬಿಡುಗಡೆಗೊಳಿಸಲಾಗಿದೆ. 3 ಏಕದಿನ ಹಾಗೂ 3 ಟಿ20 ಪಂದ್ಯಗಳಿಗೆ ತಂಡವನ್ನ ಪ್ರಕಟ ಮಾಡಲಾಗಿದ್ದು ಈ ಎರಡೂ ಪಂದ್ಯಗಳಿಗೂ ಕೂಡ ವಿರಾಟ್ ಕೊಹ್ಲಿ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ. ಮುಂಬೈನಲ್ಲಿ ಬಿಸಿಸಿಐ ಹಾಗೂ ಲೋಧಾ ಸಮಿತಿ ಸಭೆ ನಡೆಸಿದ್ದು ಟಿ20 ಹಾಗೂ ಏಕದಿನ ಪಂದ್ಯ ಎರಡೂ ಪಂದ್ಯಗಳಿಗೂ ಕೂಡ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. 3 ಏಕದಿನ ಹಾಗೂ 3 ಟಿ20 ಪಂದ್ಯಗಳಿಗೆ ತಂಡವನ್ನ ಪ್ರಕಟ ಮಾಡಲಾಗಿದೆ. ಟಿ20 ಹಾಗೂ ಒನ್ ಡೇ ಎರಡೂ ಪ್ರಕ್ರಿಯೆಗಳಿಗೂ ಕೂಡ ಕೊಹ್ಲಿಯೇ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಈ ತಂಡದ ಸ್ಪೆಷಾಲಿಟಿ ಅಂದ್ರೆ ಯುವರಾಜ್ ಸಿಂಗ್ ಮತ್ತೆ ತಮ್ಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ತಂಡದಲ್ಲಿ ಯಾರೆಲ್ಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಶಿಖರ್ ಧವನ್, ಕನ್ನಡಿಗ ಕೆಎಲ್ ರಾಹುಲ್, ವಿರಾಟ್ ಕೊಹ್ಲಿ, ಮನೀಶ್ ಪಾಂಡೆ ಮತ್ತು MS ಧೋನಿ. ಹಾಗೆ ನೋಡ್ತಾ ಹೋಗೋಣ ಯಾರೆಲ್ಲ ಟೀಂ ಇಂಡಿಯಾ ತಂಡದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ. ಯುವರಾಜ್ ಸಿಂಗ್ ಈ ಬಾರಿ ಮತ್ತೆ ತಮ್ಮ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅಜಿಂಕ್ಯ ರಹಾನೆ, ಹಾಗೆ ಕೇದಾರ್ ಜಾಧವ್, ಹಾರ್ದಿಕ್ ಪಾಂಡ್ಯ, ಬೌಲಿಂಗ್ ಮಾಂತ್ರಿಕ ಅಶ್ವಿನ್ ಕೂಡ ಈ ಒಂದು ತಂಡದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ರವೀಂದ್ರ ಜಡೇಜಾ, ಹಾಗೆ ಅಮಿತ್ ಮಿಶ್ರಾ, ಜಸ್ಪ್ರೀತ್ ಬುಮ್ರಾ, ಭುವನೇಶ್ವರ್ ಕುಮಾರ್, ಉಮೇಶ್ ಯಾದವ್ ಒನ್ ಡೇ ಕ್ರಿಕೆಟ್ ಟೀಮ್ನಲ್ಲಿ ಎಲ್ಲರೂ ಕೂಡ ಆಯ್ಕೆಯಾಗಿದ್ದಾರೆ. ಒಟ್ಟಾರೆಯಾಗಿ 3 ಏಕದಿನ ಹಾಗೂ 3 ಟಿ20 ಪಂದ್ಯಗಳಿಗೆ ತಂಡವನ್ನ ಪ್ರಕಟಣೆ ಮಾಡಲಾಗಿದ್ದು ಬಹುತೇಕ ಎಲ್ಲರೂ ಕೂಡ ಏಕದಿನ ಪಂದ್ಯಕ್ಕೆ ಆಯ್ಕೆ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 3 ಏಕದಿನ ಹಾಗೂ 3 ಟಿ20 ಪಂದ್ಯಗಳಿಗೆ ಇವತ್ತು ತಂಡವನ್ನ ಪ್ರಕಟ ಮಾಡಲಾಗಿದೆ. ಮುಂಬೈನಲ್ಲಿ ಬಿಸಿಸಿಐ ಹಾಗೂ ಲೋಧಾ ಸಮಿತಿ ಸಭೆಯನ್ನ ನಡೆಸಿತು. ಈ ಒಂದು ಸಭೆಯಲ್ಲಿ ಯಾರೆಲ್ಲ ಆಟಗಾರರು ಇರಬೇಕು ಈ ಒಂದು ಇಂಗ್ಲೆಂಡ್ ವಿರುದ್ಧದ ಆಟದಲ್ಲಿ ಅಂತ ಟೀಮ್ ಅನ್ನ ಪ್ರಕಟ ಮಾಡಿದೆ. ಇನ್ನು ಟಿ20 ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೋಡ್ತಾ ಹೋದ್ರೆ ಕೆಎಲ್ ರಾಹುಲ್, ಮನ್ದೀಪ್ ಸಿಂಗ್, ವಿರಾಟ್ ಕೊಹ್ಲಿ, MS ಧೋನಿ, ಯುವರಾಜ್ ಸಿಂಗ್ ಒನ್ ಡೇ ಟೀಮ್ ಮತ್ತೆ ಟಿ20 ಎರಡರಲ್ಲೂ ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಧೋನಿ ನಾಯಕತ್ವಕ್ಕೆ ಮೊನ್ನೆಷ್ಟೇ ರಿಸೈನ್ ಮಾಡಿದ್ದು ನಾನು ಆಟಗಾರನಾಗಿ ಮಾತ್ರ ಉಳ್ಕೊಳ್ತೇನೆ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಎರಡೂ ಒನ್ ಡೇ ಮತ್ತೆ ಏಕದಿನ ಟಿ20 ಎರಡೂ ಫಾರ್ಮ್ಗೂ ಕೂಡ ವಿರಾಟ್ ಕೊಹ್ಲಿಯೇ ನಾಯಕತ್ವವನ್ನು ವಹಿಸಲಿದ್ದಾರೆ. ಇನ್ನು ಟಿ20 ತಂಡದಲ್ಲಿ ನೋಡ್ತಾ ಹೋದ್ರೆ ಸುರೇಶ್ ರೈನಾ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ರಿಷಬ್ ಪಂತ್ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಹಾಗೇನೆ ಅಶ್ವಿನ್, ರವೀಂದ್ರ ಜಡೇಜಾ ಬಹುತೇಕ ಒನ್ ಡೇ ಮತ್ತು ಟಿ20 ಎರಡರಲ್ಲೂ ಕೂಡ ಅದೇ ಆಟಗಾರರಿದ್ದಾರೆ. ಸ್ವಲ್ಪ ಬದಲಾವಣೆ ಮಾತ್ರ ಕಾಣ್ ಬರ್ತಾ ಇದೆ. ಮನೀಶ್ ಪಾಂಡೆ ಟಿ20ಯಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಯಜುವೇಂದ್ರ ಚಹಲ್, ಜಸ್ಪ್ರೀತ್ ಬುಮ್ರಾ, ಭುವನೇಶ್ವರ್ ಕುಮಾರ್, ಮತ್ತೊಂದೇನಪ್ಪಾ ಅಂದ್ರೆ ಆಶೀಶ್ ನೆಹ್ರಾ ಟಿ20 ತಂಡದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸಾಗರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಾಗರ್, ಈ ಬಾರಿ ಯುವರಾಜ್ ಸಿಂಗ್ಗೆ ಸ್ಥಾನ ಸಿಕ್ಕಿದೆ, ಹೇಗೆ ಆಯ್ಕೆ ಪ್ರಕ್ರಿಯೆ ನಡೆದಿದೆ? ಏನು ಮುಂಬೈನಲ್ಲಿ ನಡೆದಂತಹ ಒಂದು ಇಂಗ್ಲೆಂಡ್ ವಿರುದ್ಧ 3 ಏಕದಿನ ಹಾಗೂ 3 T20 ಪಂದ್ಯಗಳಿಗೆ ಆಯ್ಕೆ ಸಮಿತಿ ಸದಸ್ಯ ಒಂದು ಅಧ್ಯಕ್ಷರಾದಂತಹ MSK ಪ್ರಸಾದ್ ನೇತೃತ್ವದಲ್ಲಿ ಒಂದು ಆಯ್ಕೆ ಮಂಡಳಿ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಒಂದು ವಿರಾಟ್ ಕೊಹ್ಲಿಗೆ ನಾಯಕತ್ವವನ್ನು ಕೊಡಲಾಗಿದೆ. ಏನು ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರು ಒಂದು ನಾಯಕತ್ವಕ್ಕೆ ರಾಜೀನಾಮೆ ಕೊಟ್ಟರು, ಆ ಬಳಿಕ ಕೊಹ್ಲಿಗೆ ಒಂದು ಪಟ್ಟ ಕಟ್ಟಲಾಗಿದೆ. ಕೊಹ್ಲಿ ನೇತೃತ್ವದಲ್ಲಿ ಭಾರತ ಒಂದು ಕಣಕ್ಕಿಳಿಯಲಿದ್ದು, ಟೀಮ್ ಇಂಡಿಯಾದಲ್ಲಿ ಒಂದು KL ರಾಹುಲ್ ಹಾಗೂ ಶಿಖರ್ ಧವನ್ ಮತ್ತೆ ಟೀಮ್ ಇಂಡಿಯಾಗೆ ರಿಟರ್ನ್ ಆಗಿರುವಂಥದ್ದು ಶಿಖರ್ ಧವನ್, KL ರಾಹುಲ್, ಶಿಖರ್ ಧವನ್, ವಿರಾಟ್ ಕೊಹ್ಲಿ ಹಾಗೂ ಅಜಿಂಕ್ಯ ರಾಣಿ, MS ಧೋನಿ, ಮನೀಶ್ ಪಾಂಡೆ, ಕೇದಾರ್ ಜಾಧವ್, ಯುವರಾಜ್ ಸಿಂಗ್. ಇಲ್ಲಿ ಪ್ರಮುಖವಾಗಿ ಯುವರಾಜ್ ಸಿಂಗ್ ಟೀಮ್ಗೆ ಕಂಬ್ಯಾಕ್ ಆಗಿರುವಂಥದ್ದು. ಕಳೆದ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಅವರು ಆಯ್ಕೆ ಆಗಬೇಕಿತ್ತು, ಆದರೆ ಅವರ ಮದುವೆ ಇದ್ದ ಕಾರಣ ಅವರಿಗೆ ತಂಡದಲ್ಲಿ ಚಾನ್ಸ್ ಸಿಗಲಿಲ್ಲ. ಹೀಗಾಗಿ ಈಗ ಏಕದಿನ ತಂಡದಲ್ಲಿ ಹಾಗೂ T20 ಎರಡೂ ತಂಡದಲ್ಲಿ ಯುವರಾಜ್ ಸಿಂಗ್ ಕಂಬ್ಯಾಕ್ ಆಗಿರೋದು ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಉಳಿದಂತೆ ನಾವು ನೋಡಬಹುದು, ಸ್ಪಿನ್ ಒಂದು ಅವಳಿ ಸ್ಪಿನ್ನರ್ ಅಂತ ಅಶ್ವಿನ್, ರವೀಂದ್ರ ಜಡೇಜಾ ಹಾಗೂ ಅಮಿತ್ ಮಿಶ್ರಾ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ವೇಗವಾದ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದರೆ ಆರ್ಕರ್ ಸ್ಪೆಷಲಿಸ್ಟ್ ಆದಂತಹ ಜಸ್ಪ್ರೀತ್ ಬುಮ್ರಾ, ಭುವನೇಶ್ವರ್ ಕುಮಾರ್, ಉಮೇಶ್ ಯಾದವ್ ಏಕದಿನ ತಂಡದಲ್ಲಿ ಸ್ಥಾನ ಪಡೆದಂಥದ್ದು. ಇನ್ನು T20 ತಂಡದಲ್ಲಿ ನೋಡುವಂತಹ ಕೆಲವು ಬದಲಾವಣೆಗಳು ನಾವು ನೋಡಬಹುದು. ಓಪನರ್ ಶಿಖರ್ ಧವನ್ ಬದಲಾಗಿ T20ಯಲ್ಲಿ KL ರಾಹುಲ್ ಜೊತೆಯಾಗಿ ಮನ್ದೀಪ್ ಸಿಂಗ್ ಅವರು ಕಣಕ್ಕಿಳಿಯಲಿದ್ದಾರೆ. ಇನ್ನು ಉಳಿದಂತೆ ವಿರಾಟ್ ಕೊಹ್ಲಿ, MS ಧೋನಿ, ಫಿನಿಷರ್ ಯುವರಾಜ್ ಸಿಂಗ್, ಸುರೇಶ್ ರೈನಾ. ಇನ್ನು ಹೊಸದಾಗಿ ತಂಡದಲ್ಲಿ ಕಾಣಿಸಿಕೊಂಡಿರೋದು ರಿಷಬ್ ಪಂತ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತಹ ರಿಷಬ್ ಪಂತ್ ಅವರು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ಉಳಿದಂತೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ಸ್ಪಿನ್ನರ್ ಅಶ್ವಿನ್, ರವೀಂದ್ರ ಜಡೇಜಾ ಜೊತೆಗೆ RCB ತಂಡದಲ್ಲಿ ಒಂದು ಸ್ಪಿನ್ ದಾಳಿಯನ್ನು ನಡೆಸಿದಂತಹ ಯಜುವೇಂದ್ರ ಚಹಲ್ಗೂ T20 ತಂಡದಲ್ಲಿ ಸ್ಥಾನವನ್ನು ಕೊಡಲಾಗಿದೆ. ಇನ್ನು ಮತ್ತೊಬ್ಬ ಕನ್ನಡಿಗ ಮನೀಶ್ ಪಾಂಡೆಗೆ ತಂಡದಲ್ಲಿ ಸ್ಥಾನ ಸಿಕ್ಕಿದ್ದು, ಆರ್ಕರ್ ಸ್ಪೆಷಲಿಸ್ಟ್ ಆದಂತಹ ಜಸ್ಪ್ರೀತ್ ಬುಮ್ರಾ, ಭುವನೇಶ್ವರ್ ಕುಮಾರ್ ಹಾಗೂ ಹಿರಿಯ ವೇಗಿಯಾದಂತಹ ಆಶೀಶ್ ನೆಹ್ರಾ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಒಟ್ಟಾರೆಯಾಗಿ ನೋಡಿದರೆ ತಂಡದಲ್ಲಿ ಒಂದು ಪ್ರಮುಖವಾಗಿ ಹಳೆ ಆಟಗಾರರಿಗೆ ಒಂದು ಮಣೆ ಹಾಕಲಾಗಿದೆ ಎನ್ನುವುದು. T20 ತಂಡದಲ್ಲಿ ಏನು ಆಶೀಶ್ ನೆಹರಾಗೆ ಒಂದು ತಂಡದಲ್ಲಿ ಸ್ಥಾನ ಕೊಟ್ಟರೆ, ಇನ್ನು ಯುವರಾಜ್ ಸಿಂಗಿಗೆ ಮತ್ತೆ ಕೊಹ್ಲಿ ನಾಯಕತ್ವದಲ್ಲಿ ಒಂದು ಸ್ಥಾನವನ್ನು ಒದಗಿಸಿಕೊಡಲಾಗಿದೆ ಅಂತ ಹೇಳ್ಬೋದು. ರೂಪಾ, ಎಸ್ ಸಾಗರ್, ವಿರಾಟ್ ಕೊಹ್ಲಿ ಇಷ್ಟು ದಿನ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾತ್ರ ನಾಯಕತ್ವವನ್ನು ವಹಿಸಿದ್ರು. ಈಗ ಒನ್ ಡೇ ಮತ್ತೆ T20 ಎರಡೂ ಫಾರ್ಮ್ಯಾಟ್ಗೂ ಕೂಡ ನಾಯಕನಾಗಿ ಹೊರಹೊಮ್ಮತಾ ಇದ್ದಾರೆ. ಆಗ ನೋಡೋದಾದ್ರೆ ಟೆಸ್ಟ್ ಮತ್ತೆ ಒನ್ ಡೇ ಏನಾದ್ರು ಡಿಫ್ರೆನ್ಸ್ ಇದೆಯಾ ನಾಯಕತ್ವವನ್ನು ನಿಭಾಯಿಸೋದಕ್ಕೆ? ಹೇಗೆ? ಖಂಡಿತ ರೂಪ, ಟೆಸ್ಟ್ ಒಂದು ಲಾಂಗರ್ ಫಾರ್ಮೆಟ್ 5 ದಿನಗಳ ಕಾಲ ಒಂದು ನಡೆಯುವಂಥದ್ದು. ಒಂದು ದಿನಕ್ಕೆ 90 ಓವರ್ಗಳಿರುತ್ತದೆ. ಆದರೆ ಏಕದಿನ ಹಾಗೂ T20 ನೋಡಿದರೆ ಲಿಮಿಟೆಡ್ 50 ಓವರ್ಸ್ ಮಾತ್ರ ನಾವು ನೋಡ್ಬೋದು. ಇಲ್ಲಿ ಒಂದು ಟೈಮ್ ಕಮ್ಮಿ ಇರುತ್ತೆ, ಓವರ್ಗಳು ಕಮ್ಮಿ ಇರುತ್ತೆ. ಸೊ ಹೀಗಾಗಿ ಎದುರಾಳಿ ತಂತ್ರಗಳನ್ನು ಒಂದು ಮಣಿಸಿ ಒಂದು ಹೊಸ ತಂತ್ರಗಳನ್ನು ರೂಪಿಸಬೇಕಾಗತ್ತೆ. ಶಾರ್ಟರ್ ಫಾರ್ಮೆಟ್ಸಲ್ಲಿ ಅಷ್ಟು ಸುಲಭ ಅಲ್ಲ ಹೊಸ ತಂತ್ರಗಳನ್ನು ಹೆಣೆಯೋದು. MS ಧೋನಿ ಇದನ್ನು ಸಫಲವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಹಿಂದೆ ಕೂಡ. ಆದರೆ ವಿರಾಟ್ ಕೊಹ್ಲಿಗೆ ನಾಯಕತ್ವದ ಒಂದು ತಾಕತ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ IPL ನಲ್ಲಿ ನಾವು ನೋಡಬಹುದು, RCB ತಂಡವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಕಳೆದ IPL ಸೀಸನ್ ನಲ್ಲಿ ಫೈನಲ್ ನಲ್ಲಿ RCB ತಂಡವನ್ನು ತಗೊಂಡೋಗಿದ್ದಾರೆ, ರನ್ನರ್ ಅಪ್ ತಂಡ ಆಯಿತು. ಆದರೆ ಟೆಸ್ಟ್ ನಲ್ಲಿ ಹಿಂದೆ ನೋಡೋದಾದ್ರೆ ಟೆಸ್ಟ್ ನಲ್ಲೂ ಕೂಡ ಟೀಮ್ ಇಂಡಿಯಾ ಅವರ ಒಂದು ನಾಯಕತ್ವದಲ್ಲಿ ಕಳೆದ 1 ವರ್ಷದಿಂದ ಸತತ ಒಂದು ಸೋಲು ಇಲ್ಲದೆ ಪಂದ್ಯವನ್ನು ಜಯಿಸುತ್ತಾ ಬಂದಿದೆ, ದಾಖಲೆಯನ್ನು ಸೃಷ್ಟಿಸಿದೆ, ನಂಬರ್ 1 ತಂಡ ಕೂಡ ಆಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ಒಂದು ಯಶಸ್ವಿ ಮುನ್ನಡೆ ಸಾಧಿಸಬಹುದು. ಅಲ್ಲದೆ ಧೋನಿ ಕೂಡ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಯಾಕಂದ್ರೆ ಹಿಂದೆ 10-9 ವರ್ಷಗಳ ಒಂದು ನಾಯಕತ್ವದ ಒಂದು ಅನುಭವ ಧೋನಿ ಇದೆ. ಹೀಗಾಗಿ ವಿರಾಟ್ ಕೊಹ್ಲಿ ಅವರ ಒಂದು ಅನುಭವವನ್ನು ಪಡೆದುಕೊಳ್ಳಬಹುದು. ರೂಪಾ, ಓಕೆ, ಥ್ಯಾಂಕ್ ಯು ಸಾಗರ್.